ಅಣ್ಣ ವಿಡಿಯೋ ಆಗಲ್ಲ ಕರೆಕ್ಟ್ ಮಾಡಲ್ಲ ವಿಡಿಯೋ ಉಂಟು ಬನ್ನಿ ಅದು ಅರ್ನೊಟ್ಟಿಗೆ ಏರ್ಲ ಉಳ್ಳಾರಾ ಉಳ್ಳಾರತ್ತಾ ಬಟ್ ಜಾಗ ಉಳ್ಳಾರತ್ತ ಬನ್ನಮ್ಮ ಲೈತನ ಮರ ಆಯ್ತಾಯ್ತು ಒಂದು ನಿಮಿಷ ಅಜ್ಜಿ ಎದುರು ಬರಲಿ ಅವಾಗಮ್ಮ ಬಾಯಿ ಹೇಗೆ ಮಾಡ್ತಾರೆ ಕದ್ದುಕೊಂಡು ಕನ್ನಡ ಮಾತಾಡ್ತಾರಲ್ಲ ಕನ್ನಡ ಮಾತಾಡ್ತಾರೆ ಭಾಷೆ ತಮಿಳಲ್ಲಿ ಮಾತಾಡ್ತಾ ಇದ್ದಾರೆ ಅಜ್ಜಿ ಮಗಳು ಎಲ್ಲಿ ಕೊಡ್ತಾರೆ ಶಿವ ಮುಂದೆ ನೀ ಮುಂದೆ ಕೂತ್ಕೊಳ್ಳಿ. ಗಮನಕ್ಕೆ ಹೇಳುವುದೇನೆಂದರೆ ಯಾವುದೇ ಪ್ರಕರಣಗಳಲ್ಲಿ ಕೆಲವು ಸರ್ತಿ ಕಳ್ಳತನದ ಪ್ರಕರಣ ಇರ್ಬೋದು ಅಥವಾ ಬೇರೆ ಬೇರೆ ಪ್ರಕರಣಗಳಲ್ಲಿ ಅಪರಾಧಿಗಳು ಹೇಳುವವರು ನಮಗೆ ಸಿಕ್ಕಿದೊಡನೆ ಸಾರ್ವಜನಿಕರು ಸೇರಿದ್ದಲ್ಲಿ ಅವರಿಗೆ ಹಲ್ಲೆ ನಡೆಸುವ ಪ್ರಯತ್ನವನ್ನು ಮಾಡ್ತಾರೆ, ಹಲ್ಲೆ ನಡೆಸ್ತಾರೆ. ಒಂದನ್ನು ಸಾರ್ವಜನಿಕರು ಗಮನದಲ್ಲಿಟ್ಕೊಳ್ಬೇಕು, ಹಲ್ಲೆ ಅಪರಾಧಿಗೂ ಕೂಡ ಕಳ್ಳತನ ಮಾಡಿರಲಿ ಅಥವಾ ಯಾವುದೇ ಒಂದು ಪ್ರಕರಣಗಳು ಸಿಕ್ಕಿರಲಿ ಅವನಿಗೂ ಒಂದು ಪೊಲೀಸ್ ದೂರನ್ನು ದಾಖಲಿಸಲಿಕ್ಕೆ ಅವಕಾಶ ಇದೆ. ಯಾಕಂದರೆ ಆ ಸಮಯದಲ್ಲಿ ಯಾವುದೇ ಒಂದು ಕಳ್ಳನನ್ನು ಅಥವಾ ಒಂದು ಅಪರಾಧಿನ ಹಿಡಿದ ಸಮಯದಲ್ಲಿ ಪೊಲೀಸರು ಬಂದಾಗ ಪೊಲೀಸರಿಗೆ ಒಪ್ಪಿಸುವ ಸಾರ್ವಜನಿಕರು ಒಪ್ಪಿಸುವಾಗ ಆ ಅಪರಾಧಿಗೆ ಹಲ್ಲೆ ಆಗಿದೆ ಅಂತಾದರೆ ಪೊಲೀಸರು ಅವರನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳುವುದಿಲ್ಲ. ಅವರು ಮೆಡಿಕಲ್ ಟೆಸ್ಟಿಗೆ ಕಳಿಸ್ತಾರೆ. ಎಲ್ಲಿಯಾದರೆ ಮೆಡಿಕಲ್ ಟೆಸ್ಟ್ನಲ್ಲಿ ಅವರಿಗೆ ಹೆಚ್ಚು ಕಮ್ಮಿ ಆದರೆ ಅಥವಾ ಅಚಾನಕ್ಕಾಗಿ ಸತ್ತು ಹೋದ್ರೆ ಅಂತಾದರೆ ಯಾರು ಹೊಡೆದಿರ್ತಾರೆ ಅದು ಇವರ 4-5 ಜನ ಹೊಡೆಯುವಾಗ ಯಾರ್ದೋ ಒಂದು ಪೆಟ್ಟಲ್ಲಿ ತೀರುವ ಪೆಟ್ಟಾಗಿ ಅವ ಸಾಯ್ಬೋದು. ಆದರೆ ಹೊಡೆದವರ ಎಲ್ಲರ ಮೇಲೆ ಕೂಡ ಪ್ರಕರಣ ದಾಖಲಾಗ್ತದೆ. ಹಾಗಾಗಿ ಅಪರಾಧಿಗಳನ್ನು ಹಿಡಿದು ನೇರವಾಗಿ ಪೊಲೀಸ್ ಕಸ್ಟಡಿಗೆ ಕೊಡುವುದು ಉತ್ತಮ. ಯಾಕಂದರೆ ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಒಂದು 2-3 ಪ್ರಕರಣ ಈ ರೀತಿದು ಆಗಿದೆ. ನಾವು ಸುಮ್ಮನೆ ಒಳಗಾಗಿ ನಾವು ಎಲ್ಲಿಯೋ ಒಂದು ಹುರುಪಿನಲ್ಲಿ ಸಿಟ್ಟಲ್ಲಿ ಹೊಡೆದು ನಂತರ ಕೇಸ್ ಮಾಡಿಕೊಂಡು ಜೈಲಲ್ಲಿ ಕೂರುವಂಥ ಕೆಲಸ ಆಗೋದು ಖಂಡಿತ ಬೇಡ. ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಆದದ್ದನ್ನು ನೀವು ಸ್ಮರಿಸಿ ನೋಡಿ. ಯಾವತ್ತೂ ಅಪರಾಧಿಗಳನ್ನು ಹಿಡಿದಲ್ಲಿ ಕೂಡಲೇ ಪೊಲೀಸರಿಗೆ ಒಪ್ಪಿಸುವ ಕೆಲಸ ಮಾಡಿ.